ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ತಮ್ಮ ವಚನದ ಮೂಲಕ ನಮಗೆ ಸರಳ ಮತ್ತು ಶಕ್ತಿಯುತವಾದ 7 ನಿಯಮಗಳನ್ನು ನೀಡಿದ್ದಾರೆ. ಅದೇ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ನಲಿಸುವ ಪರಿ. ಅಂದರೆ ಕಳ್ಳತನ ಮಾಡಬೇಡ, ಯಾರನ್ನೇ ನೋಯಿಸಬೇಡ, ಸುಳ್ಳು ಹೇಳಬೇಡ, ಕೋಪ ಮಾಡ್ಕೋಬೇಡ, ಅನ್ಯರನ್ನು ನೋಡಿ ಅಸಹ್ಯ ಪಡಬೇಡ, ನಿನ್ನ ಬಗ್ಗೆ ನೀನೇ ಹೆಚ್ಚಾಗಿ ಹೊಗಳ್ಕೋಬೇಡ, ಯಾರನ್ನೇ ಆಗಲಿ ಟೀಕಿಸಬೇಡ, ಅವಮಾನಿಸಬೇಡ ಅಂತ ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ವಚನದ ಮೂಲಕ ತಿಳಿಸಿದ್ದಾರೆ. ಇದರ ಅರ್ಥ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ಎಲ್ಲರನ್ನು ಸಮಾನತೆಯಿಂದ ನೋಡಿದರೆ ಅದೇ ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ಒಬ್ಬ ಕಾನೂನು ವಿದ್ಯಾರ್ಥಿನಿಯಾಗಿ ನಮ್ಮ ಸಮಾಜದಲ್ಲಿ ಶಾಂತಿ, ನ್ಯಾಯ ಮತ್ತು ಸಮಾನತೆ ಇರಬೇಕು ಅಂದರೆ ಈ ನಿಯಮಗಳನ್ನು ನಾವೆಲ್ಲರೂ ಪಾಲಿಸಬೇಕು. ಇದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕಾಯಕ ಯೋಗಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.